ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ಇದು. ಸಮೃದ್ಧಿಗಾಗಿ ತುಳಸಿ ಗಿಡಕ್ಕೆ ಅರ್ಪಿಸುವ ವಸ್ತುಗಳು ನಿಮ್ಮ ಮನೆಯಲ್ಲಿ ಧನ ಕನಕ ಲಾಭಗಳು ಆಗಬೇಕು ಅನ್ನುವುದಾದರೆ ಆಷಾಢ ಮಾಸದಲ್ಲಿ ಗಿಡವನ್ನು ಪೂಜಿಸುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ದೊರೆಯುತ್ತದೆ. ಹಣದ ಲಾಭ, ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ. ಆಷಾಢ ಮಾಸದಲ್ಲಿ ತುಳಸಿ ಗಿಡಕ್ಕೆ ಯಾವ ವಸ್ತುಗಳನ್ನು ಅರ್ಪಿಸಬೇಕು, ಅರ್ಪಿಸುವುದರಿಂದ ಹಣದ ಲಾಭಗಳು ದೊರೆಯುತ್ತದೆ, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟ ನಿಮ್ಮದಾಗಬೇಕು, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗಳಿಗೂ ಶಾಶ್ವತವಾಗಿ ಪರಿಹಾರವನ್ನು ತುಂಬ ಚೆನ್ನಾಗಿಯೇ ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಆಷಾಢ ಮಾಸವು ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣು ದೇವನಿಗೆ ತುಂಬನೇ ವಿಶೇಷವಾದ ಮಾಸವಾಗಿದೆ. ಈ ಮಾಸದಲ್ಲಿ ತುಳಸಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡುವುದರಿಂದ ಹಣಕಾಸಿನ ಲಾಭವನ್ನು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ. ತುಳಸಿಗೆ ಏನನ್ನು ಅರ್ಪಿಸಬೇಕು? ಮೊದಲನೇದಾಗಿ ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಹೇಳಲಾಗುತ್ತದೆ. ಹಾಗಾಗಿ ತುಳಸಿ ಸಸ್ಯವನ್ನು ಯಾವ ಮನೆಯಲ್ಲಿ ಪೂಜಿಸಲಾಗುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೆ. ಆಷಾಢ ಮಾಸದಲ್ಲಿ ಪ್ರತಿ ಮುಂಜಾನೆ ಸ್ನಾನ ಮಾಡಿದ ಬಳಿಕ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು. ಈ ಸಮಯದಲ್ಲಿ ನೀರನ್ನು ಅರ್ಪಿಸಿದರೆ ವಿಷ್ಣು ಮಂತ್ರಗಳನ್ನು ಕಡ್ಡಾಯವಾಗಿ ಪಠಿಸಬೇಕಾಗುತ್ತದೆ. ಅದರ ಬಳಿಕ ತುಳಸಿ ಗಿಡದ ಪಕ್ಕದಲ್ಲಿ ಸುತ್ತಲೂ ಕೂಡ ನೀವು 7 ಬಾರಿ, 11 ಬಾರಿ ಮತ್ತು 21 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯ ವಿಚಾರವೇನೆಂದರೆ ಆಷಾಢ ಮಾಸದ ಭಾನುವಾರ ಮತ್ತು ಏಕಾದಶಿ ದಿನದಂದು ತುಳಸಿಗೆ ನೀರನ್ನು ಅರ್ಪಿಸಲೇಬಾರದಾಗುತ್ತದೆ. ಆಷಾಢ ಮಾಸದಲ್ಲಿ ಮಂತ್ರವನ್ನು ಪಠಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಯಾವ ಮಂತ್ರ ಪಠಿಸಬೇಕು ಅನ್ನೋದಾದರೆ ಮಹಾವಿಷ್ಣುವಿನ ಮಂತ್ರವನ್ನು ಪಠಿಸುವುದು ಉತ್ತಮ. ಆಷಾಢ ಮಾಸದಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಪಠಿಸುವುದು. ಈ ಮಂತ್ರವು ನಿಮಗೆ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದವನ್ನು ಕರುಣಿಸುವುದು ತುಂಬನೇ ಮುಖ್ಯವಾಗಿರುತ್ತದೆ. ಆಷಾಢ ಮಾಸ ವಿಷ್ಣು ದೇವನ ಪೂಜೆಗೆ ವಿಶೇಷವಾದ ಮಾಸವಾಗಿದೆ. ಆದ್ದರಿಂದ ಈ ಮಾಸದಲ್ಲಿ ವಿಷ್ಣು ದೇವನ ಪೂಜೆ ಮಾಡಲಾಗುತ್ತದೆ. ವಿಷ್ಣು ದೇವನಿಗೆ ತುಳಸಿ ಎಲೆಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ರೀತಿ ಆಷಾಢ ಮಾಸದಲ್ಲಿ ವಿಷ್ಣು ದೇವನನ್ನು ತುಳಸಿ ಎಲೆಗಳೊಂದಿಗೆ ಪೂಜೆಯನ್ನು ಮಾಡುವುದರಿಂದ ವಿಷ್ಣುವಿನ ವಿಶೇಷ ಆಶೀರ್ವಾದ ಲಭಿಸುತ್ತದೆ. ಇದಲ್ಲದೆ ಭಾನುವಾರದ ದಿನದಂದು ಮತ್ತು ಏಕಾದಶಿಯ ದಿನದಂದು ವಿಷ್ಣು ದೇವನನ್ನು ಪೂಜೆಗಾಗಿ ತುಳಸಿ ಎಲೆಗಳನ್ನು ಕೀಳಬಾರದು ಎಂಬ ಮಾತನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಆಷಾಢ ಮಾಸದಲ್ಲಿ ತುಳಸಿ ಗಿಡಕ್ಕೆ ನೀರು ಮಾತ್ರವಲ್ಲ, ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದು ಶ್ರೇಷ್ಠವಾಗಿದೆ. ಈ ಸಮಯದಲ್ಲಿ ನೀವು ತುಳಸಿ ಗಿಡಕ್ಕೆ ಒಂದಿಷ್ಟು ಹಾಲನ್ನು ಅರ್ಪಿಸಿದರೆ ಸಾಲದು, ಬದಲಾಗಿ ಕೆಲವೊಂದು ನಿಯಮಗಳಂತೆ ತುಳಸಿಗೆ ಹಾಲನ್ನು ಅರ್ಪಿಸಬೇಕು. ಆಷಾಢ ಮಾಸದ ಪ್ರತಿಯೊಂದು ಶುಕ್ರವಾರವೂ ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸಿ ಒಂದು ಅದೃಷ್ಟ ಕವಡೆಯನ್ನು ಕೆಳಗಡೆ ಇಟ್ಟು ಹಾಲನ್ನು ಅರ್ಪಿಸಿದರೆ ಸಕಲ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿದು ಹೋಗುತ್ತದೆ. ಅದಕ್ಕಾಗಿ ಈ ಅದೃಷ್ಟ ಕವಡೆ ಎಲ್ಲಿ ಸಿಗುತ್ತೆ ಗುರುಗಳೇನದಾದರೆ ಚಿಂತನೆ ಮಾಡಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಡುವಂತಹ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ, ಅವರೇ ನಿಮಗೆ ಅದೃಷ್ಟ ಕವಡೆಗಳನ್ನು ನೀಡುತ್ತಾರೆ. ತುಂಬ ಬೇಗನೆ ಫಲಪ್ರದವಾಗುತ್ತದೆ. ಇವತ್ತೇ ಕರೆ ಮಾಡಿ ಕವಡೆಗಳನ್ನು ಕೇಳಿ ಪಡೆದುಕೊಳ್ಳಿ, ಎಲ್ಲವೂ ಒಳ್ಳೆಯದಾಗುತ್ತೆ.